ವೀಕ್ಷಕರೇ, ಬೆಂಗಳೂರಿನ ಸಿದ್ದಾಪುರ ಬಳಿ ಇರುವಂತ ಲಾಲ್ಬಾಗ್ ರಸ್ತೆಯಲ್ಲಿ ಡೈರಿ ಸರ್ಕಲ್ನ ಬ್ರಿಡ್ಜ್ ಮೇಲೆ ಇದೇ ನವೆಂಬರ್ 19ನೇ ತಾರೀಕು ಮಧ್ಯಾಹ್ನ ಸುಮಾರು 1:20ಕ್ಕೆ ನಡೆದಂತ ಸಿನಿಮೀಯ ಶೈಲಿಯ ಎಟಿಎಂನ ರಾಬರಿ ಕೇಸ್ಗೆ ದಿನಕ್ಕೊಂದು ಹೊಸ ಟ್ವಿಸ್ಟ್ಗಳು ಸಿಕ್ತಿದ್ದಾವೆ. ಅವತ್ತು ಬುಧವಾರ ಜೆಪಿ ನಗರದ HDFC ಬ್ಯಾಂಕ್ನ ಬ್ರಾಂಚ್ನ ಎಟಿಎಂಗೆ ಕ್ಯಾಶ್ ಅನ್ನು ತುಂಬೋದಕ್ಕೆ ಬರ್ತಿದ್ದಂತ ವ್ಯಾನ್ ಅನ್ನು ಚೇಸ್ ಮಾಡದಂತ ಲೂಟಿಕೋರರು RBIನ ಅಫಿಷಿಯಲ್ಗಳ ಹಾಗೆ ವೇಷವನ್ನು ಧರಿಸಿ ಗನ್ನನ್ನು ತೋರಿಸಿ ವ್ಯಾನ್ನಲ್ಲಿ ಇದ್ದಂತ ಸುಮಾರು 7,11,00,000 ಬಲವಂತದಿಂದ ಲಪಟಾಯಿಸಿದ್ರು. ಈ ಒಂದು ಎಟಿಎಂ ಹಣದ ದರೋಡೆಯ ಪ್ಲಾನ್ ಅನ್ನು ಸುಮಾರು 3 ತಿಂಗಳು ಮುಂಚೆನೆ ರೂಪಿಸಲಾಗಿತ್ತಂತೆ. ಇವ್ರ ಹತ್ರ ನಕಲಿ ಗಾಡಿಗಳು, ನಕಲಿ ಲೈಸೆನ್ಸ್ ಹಾಗೂ ನಕಲಿ ನಂಬರ್ ಪ್ಲೇಟ್ಗಳು ಇದ್ವು. ಅವೆಲ್ಲವನ್ನು ಕೂಡ ಬಳಸಿ ಥೇಟ್ ಸಿನಿಮಾ ಶೂಟಿಂಗ್ ಮಾದರಿಯಲ್ಲೇ ಈ ದರೋಡೆಯನ್ನ ನಡೆಸಿದ್ರು. ಇವರಲ್ಲಿ ಕೆಲವರನ್ನ ನಮ್ಮ ಬೆಂಗಳೂರಿನ ಪೊಲೀಸ್ ಅಧಿಕಾರಿಗಳು ಚೆನ್ನೈನಲ್ಲಿ ಹಿಡಿದ್ರೆ ಕೆಲವರನ್ನ ಬೆಂಗಳೂರಿನ ಹೊಸಕೋಟೆ ಬಳಿ ಹಿಡಿದಿದ್ದಾರೆ. ಈವರೆಗೂ ಸುಮಾರು ಒಟ್ಟು 7,11,00,000 ಹಣದಲ್ಲಿ 6,45,00,000 ಹಣವನ್ನ ಇವರಿಂದ ನಮ್ಮ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಈ ಒಂದು ದರೋಡೆಗೆ ಸ್ಕೆಚ್ ಹಾಕ್ತವರ ಪೈಕಿ ಈಗ ಸಿಕ್ಕಿರುವಂತ 7 ಜನರಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇದ್ದಾನೆ. ಉಳಿದವರ ಶೋಧ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. 7ನೇ ಆರೋಪಿಯನ್ನ ಇದೇ 23ನೇ ತಾರೀಕಿನ ಭಾನುವಾರ ಪೊಲೀಸರು ಹಿಡಿದಿದ್ದಾರೆ. ಈವರೆಗೂ ಅರೆಸ್ಟ್ ಆದವರ ಹೆಸರುಗಳು ಈ ರೀತಿ ಇದ್ದಾವೆ. ಒಬ್ಬ ಗೋಪಾಲ್ ಪ್ರಸಾದ್, ಈತ CMS ಅನ್ನುವಂತ ಕ್ಯಾಶ್ ಟ್ರಾನ್ಸ್ಪೋರ್ಟ್ ನಲ್ಲಿ ಕೆಲಸವನ್ನ ಮಾಡ್ತಿದ್ದಂತ ಉದ್ಯೋಗಿ. ಇನ್ನು ಸೇವಿಯರ್, ಈತ ಕೂಡ CMS ನ ಮಾಜಿ ಉದ್ಯೋಗಿ. ಹಾಗೂ ಅಣ್ಣಪ್ಪ ನಾಯ್ಕ್, ಇವನೊಬ್ಬ ಪೊಲೀಸ್ ಪೇದೆ. ಈಗ ಹೊಸದಾಗಿ ಸಿಕ್ಕಂತ 7ನೇ ಆರೋಪಿ ಹೆಸರು ರಾಕೇಶ್ ಅಂತ ಗೊತ್ತಾಗಿದೆ. ಈ ಅಣ್ಣಪ್ಪ ನಾಯ್ಕ್ ಇಲ್ಲಿಯ ಗೋವಿಂದಪುರ ಸ್ಟೇಷನ್ ನಲ್ಲಿ ಕೆಲಸವನ್ನ ಮಾಡ್ತಿದ್ದಂತ ಹೇಳಲಾಗ್ತಿದೆ. ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಆದಂತ ಸೀಮಂತ್ ಕುಮಾರ್ ರವರ ಕಾರ್ಯದಕ್ಷತೆಯಿಂದಾಗಿ ಈ ಒಂದು ಎಟಿಎಂ ಲೂಟಿ ಕೇಸಿನ 7 ಜನ ಆರೋಪಿಗಳು ಕೈಗೆ ಸಿಗೋದಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಪೊಲೀಸರ ಕಾರ್ಯಕ್ಷಮತೆ ಹಾಗೂ ಅವರ ಟೀಮ್ ವರ್ಕ್ ಅನ್ನು ನಿಜಕ್ಕೂ ಶ್ಲಾಘಿಸಲೇಬೇಕು. ಏಕೆಂದ್ರೆ ಇಲ್ಲಿ 2 ಜಂಟಿ ಪೊಲೀಸ್ ಕಮಿಷನರ್, 2 DCPಗಳು ಹಾಗೂ 200 ಜನ ಇತರ ಪೊಲೀಸ್ ಅಧಿಕಾರಿಗಳು ಸೇರಿ ಬಲೆ ಬೀಸಿ ಆರೋಪಿಗಳನ್ನ ರಾಜ್ಯದ ಒಳಗಡೆ ಮತ್ತು ಹೊರಗಡೆ ಬೇಟೆಯಾಡಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಸದ್ಯದ ಹೈ ಪ್ರೊಫೈಲ್ ಕೇಸ್ ಆದಂತ ಇದನ್ನ ಪೊಲೀಸ್ ಬಗೆಹರಿಸಂತ ಕತೆ ನಿಜಕ್ಕೂ ರೋಚಕವಾದುದು. ವೀಕ್ಷಕರೇ, ಈ ಇಡೀ ರಾಬರಿ ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಪೇದೆ ಅಣ್ಣಪ್ಪ ನಾಯ್ಕನಂತೆ. ಇಂಥ ಎಷ್ಟೋ ರಾಬರಿ ಪ್ರಕರಣ ಬಗ್ಗೆ ನಿಮ್ಮದೇ ಇದೇ ವಾಹಿನಿಯಲ್ಲಿ ನಾವು ಸಾಕಷ್ಟು ಸಲ ಚರ್ಚೆಯನ್ನ ಮಾಡಿದ್ದೀವಿ. ಸಾಮಾನ್ಯವಾಗಿ ಇಂಥ ರಾಬರಿಗಳು ನಡೀಬೇಕು ಅಂದ್ರೆ ಅಲ್ಲಿ ಸಾಕಷ್ಟು ಲೆಕ್ಕಾಚಾರ, ಪ್ಲಾನಿಂಗ್ ಹಾಗೂ ಹೋಮ್ ವರ್ಕ್ ಬೇಕಾಗುತ್ತೆ. ಇಲ್ಲೂ ಕೂಡ ಈ ಒಂದು ರಾಬರಿ ಏಕಾಏಕಿ ಯಾವುದೇ ಸಿದ್ಧತೆ ಇಲ್ಲದೆ ನಡೆದದಲ್ಲ. ರಾಬರಿ ಆಗುವಂತ 3 ತಿಂಗಳು ಮೊದಲೇ ಇದರ ಪ್ಲಾನ್ ನಡೆದಿತ್ತಂತೆ. ಅನೇಕ ಸಲ ಇಂಥ ಪ್ರಕರಣಗಳಲ್ಲಿ ಹೊರಗಿನ ಕಳ್ಳರಿಗಿಂತ ಒಳಗಿನ ಕಳ್ಳರ ಕೈವಾಡನೆ ಜಾಸ್ತಿ ಇರುತ್ತೆ. CMS ಅನ್ನುವಂತ ಹಣ ರವಾನೆ ಮಾಡುವಂತ ಸಂಸ್ಥೆಯ ಮಾಜಿ ಹಾಗೂ ಹಾಲಿ ಉದ್ಯೋಗಿಗಳು ಕೂಡ ಈ ಒಂದು ಕೇಸಲ್ಲಿ ಸೇರಿದ್ದಾರೆ. ಇದ್ರ ಜೊತೆ ಎಲ್ಲಾ ರೀತಿಯಲ್ಲೂ ಕೂಡ ತರಬೇತಿ ಪಡೆದು ಪೊಲೀಸ್ ಪೇದೆ ಆಗಿದ್ದಂತ ಅಣ್ಣಪ್ಪ ನಾಯ್ಕ್ ಅನ್ನುವಂತ ವ್ಯಕ್ತಿ ಕಳ್ಳರನ್ನ ಹಿಡಿಯುವಂತ ಬದಲು ತಾನೇ ಕಳ್ಳನಾಗೆ ಐಡಿಯಾವನ್ನ ಕೊಟ್ಟು ಈಗ ಪೊಲೀಸರ ಬಲೆಗೆ ಬಿದ್ದು ಆ ಕಡೆ ಕೆಲಸನೂ ಇಲ್ಲ, ಈ ಕಡೆ ಕದ್ದಂತ ಹಣದಲ್ಲಿ ಪಾಲು ಕೂಡ ಇಲ್ಲ ಅನ್ನುವಂತ ಅತಂತ್ರ ಸ್ಥಿತಿಯನ್ನ ಆತ ಅನುಭವಿಸುತ್ತಿದ್ದಾನೆ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತ 7,11,00,000 ದರೋಡೆ ಪ್ರಕರಣದ ಕದೀಮರು ಈಗ ಅಂತೂ ಇಂತೂ ಅಂಧರಾಗಿದ್ದಾರೆ. ಈವರೆಗೂ 6,45,00,000 ಹಣವನ್ನ ಸೀಸ್ ಮಾಡಲಾಗಿದ್ದು, ಇದರಲ್ಲಿ ಭಾಗಿಯಾಗಿ ಪ್ಲಾನ್ ಅನ್ನ ಹಿಡಿದಿದಂತ 3 ಜನ ಮಾಸ್ಟರ್ ಮೈಂಡ್ಗಳಿಗೆ ಹಾಕಿ ಬೆಂಡೆತ್ತಿ ಬ್ರೇಕ್ ಹಾಕಿದೆ. ದರೋಡೆಗೆ ಸಂಬಂಧಪಟ್ಟಂತೆ 6 ಆರೋಪಿಗಳನ್ನ ಬಂಧಿಸಿ ಕಾಕಿಪಡೆ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ವೀಕ್ಷಕರೇ, ಇದೆಲ್ಲ ಏನು? ಈ ರಾಬರಿ ಪ್ರಕರಣ ಇಷ್ಟು ಸುಲಭವಾಗಿ ಹೇಗೆ ನಡೀತು? ಪೊಲೀಸರಿಗೆ ತಲೆನೋವಾಗಿದ್ದಂತ ಈ ಒಂದು ಕೇಸನ್ನ ಅವರು ಭೇದಿಸಿದ್ದು ಹೇಗೆ? ಈಗ ಸದ್ಯಕ್ಕೆ ಈ ಒಂದು ಕೇಸಿನ ಸುತ್ತ ಏನೇ ನಡೀತಿದೆ? ಈ ರೀತಿ ಇದರ ಕಂಪ್ಲೀಟ್ ವಿವರವನ್ನ ಈ ಮುಂದೆ ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ಒಂದು ದೃಶ್ಯವನ್ನ ಒಂದ್ಸಾರಿ ನೋಡಿ. ಇದನ್ನು ನೋಡಿದ್ರೆ ಒಮ್ಮೆ ತಲೆ ತಿರುಗುತ್ತೆ. ಇಲ್ಲಿ ಇರುವಂತ ನೋಟಿನ ಕಂತೆಗಳ ನೋಟುಗಳನ್ನ ಎಣಿಸೋದ್ರಲ್ಲಿ ಇಡೀ ದಿನ ಕಳೆದು ಹೋದ್ರೂ ಕೂಡ ಅಚ್ಚರಿ ಇಲ್ಲ. ಈ ಒಂದು ನೋಟಿನ ಕಂತೆ ಎಣಿಸೋದು ಕೂಡ ಕಷ್ಟ. ಯಾಕೆಂದ್ರೆ ಇಲ್ಲಿ ಇರೋದು ಲಕ್ಷದಲ್ಲಿ ಇರುವಂತ ಹಣ ಅಲ್ಲ, ಅದು ಕೋಟಿ ಕೋಟಿ ಲೆಕ್ಕದಲ್ಲಿ ಇರುವಂತ ಅಪಾರ ಮೊತ್ತದ ನಗದು. ಬೆಂಗಳೂರಿನ ಪೊಲೀಸರು ಈ ಒಂದು ಹಣದ ಬ್ರಹ್ಮಾಂಡವನ್ನ ನಮ್ಮೆಲ್ಲರೂ ಮುಂದೆ ತೆರೆದಿಟ್ಟಿದ್ದಾರೆ. ಬೆಂಗಳೂರಲ್ಲಿ ದರೋಡೆ ಆದಂತ 7,11,00,000ದಲ್ಲಿ ಬರೋಬ್ಬರಿ 6,45,00,000 ಹಣವನ್ನ ಸೀಸ್ ಮಾಡಿದ್ದಾರೆ. ಕಳೆದ ಬುಧವಾರ ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತೆ ಹಾಡು ಹಗಲೇ ಈ ಒಂದು ರಾಬರಿ ನಡೆದಿತ್ತು. ಅದು ಕೂಡ ಬೆಂಗಳೂರಿನ ಹೃದಯ ಭಾಗದಲ್ಲಿ. 7 ಕೋಟಿ ಹಣವನ್ನು ಎಗರಿಸಿ ದೌರ್ಜನ್ಯ ಮೆರೆದು ಎಟಿಎಂಗೆ ಹಣ ತುಂಬುವುದಕ್ಕೆ ಹೋಗ್ತಿದ್ದಂತ ಕಾರನ್ನ ಅಡ್ಡ ಹಾಕ್ತವರು ಬೆದರಿಕೆ ಹಾಕಿ ದಾರಿ ಮಧ್ಯೆ ಅದನ್ನ ಎಗರಿಸಿ ತಗೊಂಡು ಹೋಗಿದ್ರು. ಇದು ಇಡೀ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿತ್ತು. ಹೀಗಾಗಿ ಈ ಇಡೀ ದರೋಡೆ ಪ್ರಕರಣವನ್ನ ಸವಾಲಾಗಿ ಸ್ವೀಕಾರ ಮಾಡದಂತ ಕಾಕಿ ಪಡೆ ಹಗಲು ರಾತ್ರಿಯಿಂದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದರೋಡೆಕೋರರ ಬೇಟೆಯನ್ನ ಶುರು ಮಾಡಿತ್ತು. ಈ ಸಮಸ್ತ ದರೋಡೆ ಪ್ರಕರಣದ ಮಾಸ್ಟರ್ ಮೈಂಡ್ ಅಂದ್ರೆ ಅದು ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್, ಗೋಪಿ ಹಾಗೂ ಸೇವಿಯರ್. ಈ 3 ಹಾಕಿಕೊಟ್ಟಂತ ನೀಲಿ ನಕ್ಷೆಯಂತೆ ಈ ಇಡೀ ಪ್ರಕರಣ ನಡೆದಿತ್ತು. ಪೊಲೀಸರ ಕೈಯಲ್ಲಿ ಲಾಕ್ ಆಗಿರುವಂತ ಈ ಒಂದು ಆರೋಪಿ ಗೋಪಿ ಬೇರೆ ಯಾರೂ ಅಲ್ಲ, CMS ಏಜೆನ್ಸಿ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್. ಮತ್ತೊಬ್ಬ ಆರೋಪಿ ಸೇವಿಯರ್ ಕೂಡ ಹಲವು ತಿಂಗಳ ಕಾಲ CMS ನಲ್ಲಿ ಕೆಲಸ ಮಾಡಿದವನೇ. ಅಪಘಾತದಲ್ಲಿ ಪೆಟ್ಟು ಬಿದ್ದಿದ್ರಿಂದ ಕೆಲಸವನ್ನ ಬಿಟ್ಟು ಮನೆಯನ್ನ ಸೇರ್ಕೊಂಡಿದ್ದ. ಒಟ್ಟಿಗೆ ಕೆಲಸ ಮಾಡಿದ್ರಿಂದ ಗೋಪಿ ಮತ್ತು ಸೇವಿಯರ್ ಆತ್ಮೀಯ ಸ್ನೇಹಿತರಾಗಿದ್ರು. ಹೇಗಾದ್ರೂ ಸರಿ ಹಣ ಮಾಡಬೇಕು ಅಂತ ಅಡ್ಡದಾರಿಗೆ ಇಳಿಯುವಂತ ಪ್ಲಾನ್ ಅನ್ನ ಮಾಡದಂತ ಇವರು ಅದಕ್ಕೆ ಆಸರೆ ಮಾಡ್ಕೊಂಡಿದ್ದೆ ಈ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪನನ್ನ. ಈ ಇಡೀ ಪ್ರಕರಣದ ಸಂಚನ ರೂಪಿಸೋದಕ್ಕೆ ಈತ ಬರೋಬ್ಬರಿ 3 ತಿಂಗಳು ಸ್ಕೆಚ್ ಹಾಕಿದ್ದ.
ಈ ಆಸಾಮಿಗಳು ಆಗಾಗ ಬ್ಯಾಂಕ್ ಬಳಿ ಹೋಗಿ ಎಟಿಎಂ ವಾಹನದ ಓಡಾಟದ ಮಾಹಿತಿಯನ್ನ ಕಲೆ ಹಾಕ್ತಿದ್ರು. ಜೊತೆಗೆ ಸಿಸಿಟಿವಿಗಳು ಇಲ್ಲದಂತ ಮಾರ್ಗಗಳಲ್ಲೂ ಕೂಡ ನೋಡಿ ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಇದ್ರ ಬಗ್ಗೆ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಹೇಳಿದೇನಪ್ಪ ಅಂದ್ರೆ, ನಮ್ಮ ಇಬ್ರು ಜಾಯಿಂಟ್ ಕಮಿಷನರ್ಸ್ ಹಾಗೂ ಡಿಸಿಪಿ ಸೌತ್ ಮತ್ತೆ ಸಿಸಿಬಿ ಡಿಸಿಪಿ ಈ ರೀತಿ ಟೋಟಲ್ ಎಲ್ಲ ಸೇರಿ 11 ಟೀಮ್ ಅನ್ನ ಮಾಡಿದ್ವಿ. ನಾವು ಈ 11 ಟೀಮ್ ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಮತ್ತೆ ಎಸಿಪಿಗಳು ಎಲ್ಲಾ ಸೇರಿ ಒಟ್ಟು ಅಂದಾಜು 200 ಜನ ಪೊಲೀಸ್ ಆಫೀಸರ್ಗಳು ಸುಮಾರು 3-4 ದಿವಸದಿಂದ ಸತತವಾಗಿ ಕೆಲಸ ಮಾಡಿ ಕರ್ನಾಟಕ ಮಾತ್ರವಲ್ಲದೆ ಕೇರಳ ರಾಜ್ಯದಲ್ಲಿ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತೆ ಗೋವಾ ಈ ರೀತಿ ಅಲ್ಲಲ್ಲಿ ಕೂಡ ನಮ್ಮ ಟೀಮ್ ಹೋಗಿದ್ರು. ಮತ್ತೆ ಕಾರ್ಯಾಚರಣೆ ಇನ್ನೂ ಕೂಡ ರಹಸ್ಯವಾಗಿಯೇ ಮುಂದುವರೆದಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಸದ್ಯಕ್ಕೆ 5,76,00,000 ಅಂದ್ರೆ ಟೋಟಲ್ 5.25 ಕೋಟಿ ರಿಕವರ್ ಆಗಿದೆ ಅಂತ ಮೊದಲ ಆಪರೇಷನ್ ನಡೆದ ನಂತರ ಮಾಧ್ಯಮಗಳಿಗೆ ಅವರು ತಿಳಿಸಿದ್ರು. ಒಟ್ಟು 7,11,00,000ದಲ್ಲಿ ಇನ್ನೂ ಕೂಡ ರಿಕವರಿ ಆಗ್ಬೇಕಿರೋದು ಇದೆ. ಅದ್ರ ಬಗ್ಗೆ ನಮ್ಮ ಟೀಮ್ ಬೇರೆ ಬೇರೆ ಕಡೆ ಸರ್ಚ್ ಅನ್ನ ಮಾಡ್ತಿದ್ದಾರೆ ಅಂತ ಅವರು ಹೇಳಿದ್ರು. ಈವರೆಗೂ ಒಟ್ಟು 6,45,00,000 ರೂಪಾಯಿ ಹಣ ಪೊಲೀಸರಿಗೆ ಸಿಕ್ಕಿದೆ. ಇನ್ನು ಹೊಸಕೋಟೆಯಲ್ಲಿ ಹಣದ ಸುಳಿವು ಇದೆ ಎಂಬ ಮಾಹಿತಿ ಸಿಕ್ಕಿದೆ ತಡ ತನಿಖಾ ತಂಡ ಅಲ್ಲಿದ್ದಂತ ಒಂದು ಪಾಳು ಮನೆಯೊಂದರ ಬಳಿ ಅನುಮಾನದಿಂದಲೇ ಬಂದು ನೋಡಿದಾಗ ಅಲ್ಲಿ ಅವರ ನಿರೀಕ್ಷೆ ಹಾಗೆ ಕದ್ದಂತ ಹಣದಲ್ಲಿ ಸುಮಾರು 5,56,00,000 ರೂಪಾಯಿ ಹಣ ಆ ಒಂದೇ ಜಾಗದಲ್ಲಿ ಪೊಲೀಸರಿಗೆ ಸಿಗುತ್ತೆ. ಕದ್ದಂತ ಹಣವನ್ನ ರಹಸ್ಯವಾಗಿ ಯಾರೂ ಕೂಡ ಅನುಮಾನ ಬರದಂತ ರೀತಿಯಲ್ಲಿ ಇವರ ಹೆಜ್ಜೆ ಗುರುತುಗಳು ಜಾಡು ಸಿಗದೆ ಇರಲಿ ಅಂತ ಅವರು ಆರಿಸಿದ್ದು ಈ ಒಂದು ಖತರ್ನಾಕ್ ಪ್ಲಾನ್ ಅನ್ನ. ಯಾಕೆಂದ್ರೆ ಇಂಥ ಪಾಳು ಬಿದ್ದಂತ ಮನೆಯಲ್ಲಿ ಹಣ ಇಟ್ರೆ ಯಾರಿಗೂ ಕೂಡ ಅನುಮಾನ ಬರೋಲ್ಲ ಅನ್ನುವುದು ಅವರ ನಂಬಿಕೆಯಾಗಿತ್ತು. ಹೊಸಕೋಟೆಯ ಟೋಲ್ ಕಡೆ ಹೋಗದೆ ಅದರ ಅಡ್ಡ ದಾರಿಯತ್ತ ಸಾಗಿ ಅಲ್ಲಿಯ ಸಣ್ಣ ಕೆರೆ ಏರಿ ಮೇಲೆ ಕದೀಮ್ರು ಇನೋವಾ ಕಾರಲ್ಲಿ ಅದರ ನಂಬರ್ ಪ್ಲೇಟ್ ಅನ್ನ ಬದಲಾಯಿಸಿದ್ರು ಅನ್ನುವಂತ ಮಾಹಿತಿ ಇದೆ. ಇನ್ನು ಈ ಇನೋವಾ ಕಾರ್ ಅವರಿಗೆ ಸಿಕ್ಕಿದ್ದು ಹೇಗಪ್ಪ ಅಂದ್ರೆ, ಅಣ್ಣಪ್ಪ ಅನ್ನುವಂತ ಕಾನ್ಸ್ಟೇಬಲ್ ಅದನ್ನ ಬಾಣಸ್ವಾಡಿಯ ಒಬ್ಬ ವ್ಯಕ್ತಿಯಿಂದ ತನಗೆ ಪೊಲೀಸ್ ಡ್ಯೂಟಿ ಇದೆ ಅಂತ ಹೇಳಿ ಬಾಡಿಗೆಗೆ ಪಡ್ಕೊಂಡಿದ್ದ. ಹಾಗೂ ಆ ಒಂದು ಕಾರ್ ಸಿಕ್ಕ ತಕ್ಷಣ ಅದನ್ನ ತನ್ನ ಸ್ನೇಹಿತರಾದಂತ ಗೋಪಿ ಮತ್ತು ಸೇವ್ಯರ್ ಕೈಗೆ ಕೊಟ್ಟಿದ್ದ. ಕಾರ್ನ ಹಿಂಬದಿಯಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಎಂಬ ಸ್ಟಿಕ್ಕರ್ ಅನ್ನು ಹಂಚಿಸಿ ತಾವು ಆರ್ಬಿಐನ ಅಧಿಕಾರಿಗಳು ಎಂಬ ಸೋಗ್ನಲ್ಲಿ ಈ ಖತರ್ನಾಕ್ ಕದೀಮ್ರು ಈ ದರೋಡೆಯನ್ನ ಮಾಡಿದ್ರು. ಇದರ ಜೊತೆ ನಕಲಿ ಲೈಸೆನ್ಸ್ ಹಾಗೂ ನಕಲಿ ನಂಬರ್ ಪ್ಲೇಟ್ ಕೂಡ ಇವ್ರ ಬಳಿ ಇದ್ವು. ಒಟ್ಟು ಈವರೆಗೂ ಕದ್ದಂತ ಹಣದಲ್ಲಿ ಸುಮಾರು 6.25 ಕೋಟಿ ಸಿಕ್ಕಿದೆ. ಉಳಿದಂತ 81 ಲಕ್ಷ ರೂಪಾಯಿ ಹಣ ಮಿಸ್ ಆಗಿದೆ. ಇದು ಎಸ್ಕೇಪ್ ಆಗಿರುವಂತಹ ದಿನೇಶ್ ಎಂಬ ವ್ಯಕ್ತಿಯ ಬಳಿ ಇದ್ದು ಅವನಿಗಾಗಿ ಈಗ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಆರೋಪಿಗಳಾದಂತಹ ನೆಲ್ಸನ್, ರವಿ, ಸೇವಿಯರ್, ರಾಕೇಶ್ ಹಾಗೂ ನವೀನ್ ಇವರೆಲ್ಲ ಕೂಡ ಚಿತ್ತೂರಿನ ರಕ್ತ ಚಂದನ ಕಾಡಿಗೆ ಪಾರ್ಟಿಗೆ ಹೋಗಿದ್ದಂತ ಸಂಗತಿ ಮೊದಲು ಪೊಲೀಸರಿಗೆ ಗೊತ್ತಾಗಿತ್ತು. ಆ ಒಂದು ಕಾಡಿನ 4 ಬೆಟ್ಟಗಳ ಮಧ್ಯ ಒಂದು ಸ್ಪಾಟ್ ಅನ್ನ ಆರಿಸಿ ಬಿಯರ್ ಪಾರ್ಟಿಯನ್ನ ಮಾಡದಂತ ಇವರ ಸುಳಿವನ್ನ ಇವರ ಕಾರಿನ GPS ಕೊಟ್ಟಿತ್ತು. ಇನ್ನೊಂದು ಮುಖ್ಯ ಸಂಗತಿ ಏನಪ್ಪಾ ಅಂದ್ರೆ, ಇವರು ಈ ಒಂದು ರಾಬ್ರಿಗೆ ನವೆಂಬರ್ 19ನೇ ತಾರೀಕು ಬುಧವಾರವನ್ನೇ ಪರ್ಟಿಕ್ಯುಲರ್ ಆಗಿ ಆರಿಸಿದ್ರು. ಹಾಗೂ ಅದಕ್ಕೆ ಆಪರೇಷನ್ ಬುಧವಾರ ಅಂತಾನೂ ಕೂಡ ಹೆಸರನ್ನ ಇಟ್ಟಿದ್ರು. ಯಾಕೆಂದ್ರೆ ವಾರದ ಬುಧವಾರನೇ ಹೆಚ್ಚು ಮೊತ್ತದ ಹಣ ರವಾನೆ ಆಗುತ್ತೆ ಅಂತ ಇದರಲ್ಲಿ ಭಾಗಿಯಾಗಿದ್ದಂತ CMS ನ 2 ಉದ್ಯೋಗಿಗಳಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವತ್ತೇ ರಾಬರಿ ನಡೆಸಿದರೆ ಹೆಚ್ಚು ಹಣ ನಮ್ಮ ವಶಕ್ಕೆ ಬರುತ್ತೆ ಅನ್ನುವಂತ ಆಲೋಚನೆ ಅವ್ರಿಗಿತ್ತು. ಆರೋಪಿ ಅಣ್ಣಪ್ಪ ಹಾಗೂ ಇತರರು ಪೊಲೀಸ್ ತನಿಖೆ ಸಮಯದಲ್ಲಿ ಈ ಎಲ್ಲ ಪಿನ್ ಟು ಪಿನ್ ಸಂಗತಿಗಳನ್ನ ಒಂದೊಂದಾಗಿ ಬಾಯ್ಬಿಟ್ಟಿದ್ದಾರೆ. ಇನ್ನು ಈ ಆರೋಪಿಗಳೆಲ್ಲ ಇಸ್ಪಿಟ್ ಹಾಗೂ ಜೂಜಿನ ಮೋಹಕ್ಕೆ ಬಿದ್ದು ಮೈತುಂಬ ಸಾಲವನ್ನ ಮಾಡ್ಕೊಂಡಿದ್ದವರೇ. ಒಬ್ಬೊಬ್ಬರ ಹಿಂದೆ ಕೂಡ ಲಕ್ಷಾಂತರ ರೂಪಾಯಿಗಳ ಸಾಲದ ಹೊರೆ ಇತ್ತು. ಇದರ ಜೊತೆ ಕೆಲಸ ಇಲ್ಲದೆ ನಿರುದ್ಯೋಗದ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಂತ ಇವರು ಸಾಲದ ಹೊರೆಯಿಂದ ಹೊರಬರುವಂತ ಸಲುವಾಗಿ ಸುಲಭವಾಗಿ ಹಣ ಮಾಡಬೇಕು ಅಂತ ಈ ಒಂದು ದರೋಡೆ ಪ್ಲಾನ್ಗೆ ಸ್ಕೆಚ್ ಅನ್ನು ಹಾಕ್ತಂತ ಸಂಗತಿ ಕೂಡ ಅವರಿಂದಲೇ ಪೊಲೀಸರಿಗೆ ಸಿಕ್ಕಿದೆ. ಯಾವಾಗ ಸಾಲಗಾರ ಕಾಟ ಅತ್ಯಂತ ಅನಿಸ್ತು ಆಗ ಹೊಡೆದ್ರೆ ಆನೇನೆ ಹೊಡಿಬೇಕು ಅಂತ ಈ ಒಂದು ಗ್ಯಾಂಗ್ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡುತ್ತೆ. ಇವರು ಒಂದ್ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿನೇ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಕಳ್ಳರು ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ಪೊಲೀಸ್ ಇಲಾಖೆ ಅವ್ರಿಗಿಂತನೂ ಕೂಡ ಸದಾ ಒಂದ್ ಹೆಜ್ಜೆ ಮುಂದೆನೇ ಇರುತ್ತೆ ಅನ್ನುವಂತ ಮಾತಿನ ಹಾಗೆ ನಮ್ಮ ಬೆಂಗಳೂರಿನ ಪೊಲೀಸರ ಚಾಕಚಕ್ಯತೆ ಹಾಗೂ ಚುರುಕುತನದ ಮುಂದೆ ಇವರು ಗೆಲ್ಲೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂತೂ ಇಂತೂ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅನ್ನುವಂತ ಸ್ಥಿತಿಯನ್ನ ತಂದ್ಕೊಂಡಂತ ಈ ಒಂದು ತಂಡ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಗೋವಿಂದಪುರದ PC ಅಣ್ಣಪ್ಪ ಈಗಾಗಲೇ ಸಸ್ಪೆಂಡ್ ಆಗಿದ್ದಾನೆ. ತಪ್ಪಿಸ್ಕೊಂಡಂತ ದಿನೇಶ್ ಅನ್ನೊಂದ್ ಬಳಿ ಸುಮಾರು 81 ಲಕ್ಷ ರೂಪಾಯಿ ಹಣ ಇರ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಹಾಗಾಗಿ ಅವನಿಗಾಗಿ ಈಗ ತೀವ್ರ ಶೋಧ ನಡೆದಿದೆ. ವೀಕ್ಷಕರಿ, ಈ ಕಳ್ಳರು ಎಷ್ಟೇ ತೀಕ್ಷ್ಣ ಮತಿಯವರೇ ಆದ್ರೂ ಕೂಡ ಬೆಂಗಳೂರಿನ ಪೊಲೀಸರನ್ನ ಯಾಮಾರಿಸೋದಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಮಾತಿಗೆ ಈ ಒಂದು ಘಟನೆ ಸ್ಪಷ್ಟ ಸಾಕ್ಷಿ ಅಂತ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.